ಕುಬೇರ. Welcome to Animation Box. ಬಹುಶಃ ಎಲ್ಲರಿಗೂ ಕುಬೇರನು ಸಂಪತ್ತಿನ ದೇವತೆ ಎನ್ನುವ ಹೆಸರು ಪರಿಚಿತ. ಆದರೆ ಯಾರಿಗೂ ಗೊತ್ತಿಲ್ಲದ ಅವನ ಜೀವನದ ಒಂದು ಗುಟ್ಟಿದೆ. ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಆದರೆ ಆ ಕಥೆಯ ಪರಿಣಾಮ ಇಂದು ಕೂಡ ಅನಿವಾರ್ಯವಾಗಿ ನಮ್ಮೊಳಗೆ ಪ್ರಭಾವ ಬೀರುತ್ತಿದೆ. ಕುಬೇರನು ಅಲಕಾಪುರದ ರಾಜ. ಅವನು ಐಶ್ವರ್ಯವಂತರೊಳಗಿನ ನಾಯಕ, ಯಕ್ಷರ ರಾಜ. ಅವನ ಅರಮನೆಯ ಗೋಡೆಗಳೆಲ್ಲ ಚಿನ್ನದಿಂದ ಕಟ್ಟಲ್ಪಟ್ಟಿದ್ದವು. ದಾರಿಗಳೆಲ್ಲ ಹವನದ ಬಟ್ಟೆಗಳಿಂದ ಹಾಸಲಾದವು. ಊಟಕ್ಕೆ ಅವನು ಮಾತ್ರವಲ್ಲ, ಸಾವಿರಾರು ಯಕ್ಷರು, ಗಂಧರ್ವರು, ಅಪ್ಸರಸರು ಸಮೇತ ಉನ್ನತವಾದ ಆಹಾರಗಳನ್ನು ಸೇವಿಸುತ್ತಿದ್ದರು. ಆದರೆ ಈ ಎಲ್ಲ ವೈಭವದ ಮಧ್ಯೆ ಅವನಿಗೆ ಒಂದೇ ಒಂದು ಸಮಸ್ಯೆ ಇತ್ತು. ಅದು ಅವನು ನಿದ್ರೆ ಮಾಡಲಾಗುತ್ತಿರಲಿಲ್ಲ. ಅವನಿಗೆ ಕಾಡುತ್ತಿದ್ದ ಒಂದು ಕನಸು. ಪ್ರತಿ ರಾತ್ರಿ ಒಂದೇ ಕನಸು. ಒಂದು ಕಪ್ಪು ಮುಖ, ಕೆಂಪು ಕಣ್ಣುಗಳು, ಒಂದು ಬೆಂಕಿಯ ಪ್ರಹಾರ ಮತ್ತು ಆಮೇಲೆ ಕೂಗಿನ ಶಬ್ದ. ಏನೂ ಅರ್ಥವಾಗದ ಆ ಕನಸು ಅವನನ್ನು ತಡರಿಸಿಕೊಂಡಿತ್ತು. ಒಂದು ದಿನ ಬೃಹಸ್ಪತಿಗೆ ಕುಬೇರನು ಈ ಬಗ್ಗೆ ಪ್ರಶ್ನೆ ಮಾಡಿದ. ಗುರುದೇವ, ನಾನು ಬಹುಶಃ ದೇವತೆ. ಆದರೆ ಈ ಕನಸು ನನ್ನ ಹೃದಯವನ್ನೇ ಕಚ್ಚುತ್ತಾ ಇದೆ. ಇದಕ್ಕೆ ಅರ್ಥವಿದೆಯೇ? ಬೃಹಸ್ಪತಿ ತಮ್ಮ ತಪೋಬಲದಿಂದ ಧ್ಯಾನಿಸಿದ ನಂತರ ತಿಳಿಸಿದರು. ಅದು ಕನಸು ಅಲ್ಲ ಕುಬೇರ, ಅದು ನಿನ್ನ ಹಿಂದಿನ ಜೀವಿತದ ಪಾಪ, ನಿನ್ನ ಸಂಪತ್ತಿನ ಮೂಲವನ್ನೇ ತಡೆದ ಪಾಪ. ನಾನು ಯಾವ ಪಾಪ ಮಾಡಿದೆ ಗುರುದೇವ? ಇದು ಹೇಳುವುದು ಸುಲಭವಲ್ಲ. ಆದರೆ ನೀನು ಯಾವುದೋ ಸಂದರ್ಭದಲ್ಲೋ ದೇವತೆಗಳ ಸಂಪತ್ತನ್ನು ಕದಿದುಕೊಂಡಿದ್ದೀಯೆ. ಈ ಮಾತು ಕುಬೇರನಿಗೆ ಶಾಕ್ ನೀಡಿತು. ಅವನು ತಕ್ಷಣವೇ ತನ್ನ ಭದ್ರಕೋಟೆ ತೆರೆಯಲು ಹೊರಟ. ಆ ಭದ್ರಕೋಟೆಯಲ್ಲಿ ಯಾರು ಸಹ ಪ್ರವೇಶ ಮಾಡಲಾಗದು. ಅದು ಅವನ ಅತ್ಯಂತ ರಹಸ್ಯ ಸಂಪತ್ತಿನ ಸ್ಥಳ. ಅವನಿಗೆ ಗೊತ್ತಿದ್ದಂತಹ ಒಂದು ಬಾಕ್ಸ್, ಚಿನ್ನದ ಗುದಿಗಟ್ಟಿ ಕಟ್ಟಿದ ಒಂದು ಪೆಟ್ಟಿಗೆ, ಅದರಲ್ಲಿ ಬೃಹಸ್ಪತಿಯ ಮಾತಿಗೆ ಸತ್ಯವಿದೆ ಎಂಬುದು ಸ್ಪಷ್ಟವಾಯಿತು. ಆ ಪೆಟ್ಟಿಗೆಯೊಳಗೆ ಒಂದು ಪುರಾತನ ಪತ್ರ ಮತ್ತು ಒಂದು ನಕ್ಷೆ ಇತ್ತು. ಅದರ ಮೇಲೆ ಬರೆದಿದ್ದವು: ದ್ರೋಹದಿಂದ ಸಂಪತ್ತನ್ನು ಪಡೆಯುವವನು ಶಾಪದಿಂದ ಮುಕ್ತನಾಗಲಾರನು. ಈ ನಕ್ಷೆ ನಿನ್ನ ಪಾಪದ ನೆಲೆಯತ್ತ ಕರೆದೊಯ್ಯುತ್ತದೆ. ಅವನಲ್ಲಿ ಇನ್ನು ಮುಂದೆ ನೆಮ್ಮದಿ ಇರಲಿಲ್ಲ. ಕುಬೇರ, ಐಶ್ವರ್ಯದ ದೇವತೆ, ತನ್ನ ಶಾಪ ಮುಕ್ತಿಗಾಗಿ ಒಂದು ಪಯಣ ಆರಂಭಿಸಿದ. ಅವನ ಪ್ರಯಾಣದ ಮೊದಲ ನೆಲೆ ಹಿಮಾಲಯದ ಉತ್ತರದಲ್ಲಿ ಇದ್ದ ಸ್ಮೃತಿಗುಹೆ. ಅಲ್ಲಿ ಇದ್ದ ವೃದ್ಧ ಋಷಿಯೊಬ್ಬನು ಕುಬೇರನನ್ನು ನೋಡಿ ನಕ್ಕನು. ನೀನು ಸಾಕಷ್ಟು ವಿಳಂಬ ಮಾಡಿದೆ. ನಿನ್ನ ಪಾಪವು ಒಂದು ಜೀವ ತೆಗೆದಿದೆ. ಅದನ್ನು ಶುದ್ಧಗೊಳಿಸಲು ನಿನ್ನಲ್ಲಿ ತ್ಯಾಗ ಬೇಕು. ಏನು ತ್ಯಾಗ ಮಾಡಬೇಕು ಮುನಿದೇವರೇ ಎಂದು ಕುಬೇರ ಕೇಳಿದ. ನಿನ್ನ ಪಾಲಿನ ಐಶ್ವರ್ಯದಿಂದ ಒಂದು ಭಾಗ, ನಿನ್ನ ಹೃದಯದಿಂದ ನೋವು ಮತ್ತು ನಿನ್ನ ಆತ್ಮದಿಂದ ಹೆಮ್ಮೆ. ಕುಬೇರನು ಮುಂದಿನ ಮಾರ್ಗಕ್ಕೆ ಹೊರಟ. ನಕ್ಷೆಯಲ್ಲಿ ಸೂಚಿಸಿದಂತೆ ನದಿಗಳನ್ನು, ಕಾಡುಗಳನ್ನು ದಾಟಿದ. ಹಠಾತ್ ಒಂದೊಂದು ಕಡೆ ಅವನ ಚಿನ್ನದ ಲಂಕೆಯಂತಹ ದೇಹ ಕುಸಿಯುತ್ತಿದ್ದ, ಶಕ್ತಿಹೀನನಾಗುತ್ತಿದ್ದ. 3ನೇ ದಿನ ಅವನು ಒಂದು ಗ್ರಾಮಕ್ಕೆ ಬಂದ. ಅದು ಕಪ್ಪು ನದಿಯ ತೀರದಲ್ಲಿತ್ತು. ಜನರು ಬಡವರಾಗಿದ್ದರು, ಆದರೆ ಶುದ್ಧ ಮನಸ್ಸು ಹೊಂದಿದ್ದರು. ಅವರು ಕುಬೇರನನ್ನು ಗುರುತಿಸಲಿಲ್ಲ. ಅವರು ಅವನಿಗೆ ಆಹಾರ ನೀಡಿದರು. ಒಂದು ವೃದ್ಧೆ ತನ್ನ ಕೈಯಾರೆ ಗೋಧಿ ಹಿಟ್ಟಿನಿಂದ ಅವನಿಗೆ ಚಪಾತಿ ಮಾಡಿ ಕೊಟ್ಟಳು. ಆ ಕ್ಷಣ ಅವನ ಹೃದಯ ಏನೋ ಆಲಿದಂತಾಯಿತು. ಅವನು ಒಂದು ಚಿನ್ನದ ಬೆಳ್ಳಿಯ ಹಾರ ತೆಗೆದು ವೃದ್ಧೆಗೆ ನೀಡಲು ಹೊರಟ. ಆದರೆ ತನ್ನ ಕೈ ಸ್ಥಿರವಾಗಲಿಲ್ಲ, ಏಕೆಂದರೆ ಆ ಲಹರಿಯಲ್ಲಿ ಅವನು ಕಂಡ ಆಹಾರ ದೇವೇಂದ್ರನ ಹಾರ. ಅವನಿಗೆ ನೆನಪಾಯಿತು, ಸಾವಿರಾರು ವರ್ಷಗಳ ಹಿಂದೆ ದೇವತೆಗಳ ಸಂಗ್ರಹದಲ್ಲಿದ್ದ ಐಶ್ವರ್ಯ ಪೆಟ್ಟಿಗೆ ಯುದ್ಧದ ಗೊಂದಲದಲ್ಲಿ ಮಾಯವಾಗಿ ಕುಬೇರ ಅದನ್ನು ತನ್ನ ಭದ್ರಕೋಟೆಗೆ ತೆಗೆದುಕೊಂಡಿದ್ದನು. ಈ ಪಾಪದ ಪ್ರಾಯಶ್ಚಿತ್ತಕ್ಕೆ ಅವನು ತಾನು ಹೊತ್ತಿದ್ದ ಎಲ್ಲಾ ಗಹನಗಳನ್ನು ಅಲೆಮಾರಿಗೆ ಕೊಟ್ಟ ಮತ್ತು ದೇವತೆಗಳಿಗೆ ಮರಳಿಸಲು ತೀರ್ಮಾನಿಸಿದ. ಆದರೆ ಇದನ್ನು ಬೇರೆ ಯಾರೋ ಕೂಡ ಗಮನಿಸುತ್ತಿದ್ದರು. ರಹಸ್ಯ ಪಾತಾಳದೊಳಗಿನ ಒಂದು ಶಕ್ತಿಶಾಲಿ ಯಕ್ಷ ಕಟಕುಷ್ಮಂಡ, ಕುಬೇರನ ಅತ್ಯಂತ ಪುರಾತನ ವೈರಿ. ಕಟಕುಷ್ಮಂಡನಿಗೆ ತಕ್ಷಣ ಗೊತ್ತಾಯಿತು, ಕುಬೇರನ ಶಕ್ತಿಯ ಮೂಲ ಕುಸಿಯುತ್ತಿದೆ. ಈಗ ಅವನನ್ನು ನಾಶ ಮಾಡುವ ಸಮಯ. ಕಟಕುಷ್ಮಂಡನ ಗುಪ್ತ ಸೇನೆ ಹಾನಿಕರವಾಗಿ ಕುಬೇರನ ಹಾದಿಯಲ್ಲಿ ತೊಡಗಿತು. ಒಂದು ರಾತ್ರಿ ಕುಬೇರ ಸೈಕತ್ ಪರ್ವತದ ಪಾದದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಆ ದಾಳಿ ನಡೆದಿದೆ. ಆದರೆ ಆಗ ಮೊದಲ ಬಾರಿಗೆ ಕುಬೇರ ತನ್ನ ಐಶ್ವರ್ಯವಿಲ್ಲದೆ ಹೋರಾಡಬೇಕಾಯಿತು. ಅವನ ಬಳಿಯಲ್ಲಿ ಆಯುಧವಿಲ್ಲ, ಶಕ್ತಿಯಿಲ್ಲ, ಆದರೆ ಅವನ ಹೃದಯ ಶುದ್ಧವಾಗಿತ್ತು. ಅವನ ಹತ್ತಿರ ಬಂದ ಯಕ್ಷ ಸೈನಿಕರಲ್ಲಿ ಒಬ್ಬಳು ಯುವತಿ ತ್ರಿಕಣ ಕುಬೇರನ ಕಣ್ಣನ್ನು ನೋಡಿ ನಿಲ್ಲಿಸಿದಳು. ಅವಳಿಗೆ ಕುಬೇರನ ಅಂತರಾಳದ ಪಶ್ಚಾತ್ತಾಪದ ಕಂಪನೆ ಗೊತ್ತಾಯಿತು. ನೀನು ವಾಸ್ತವವಾಗಿ ಪಾಪ ಮಾಡಿದ್ದರೂ ಈ ಪಯಣ ನಿನ್ನನ್ನು ಶುದ್ಧಗೊಳಿಸುತ್ತಿದೆ ಎಂದಳು. ಅವಳು ತನ್ನ ಶಕ್ತಿಯಿಂದ ಕುಬೇರನ ರಕ್ಷಣೆಗೆ ನಿಂತಳು. ಇಬ್ಬರೂ ಸೇರಿ ಉಳಿದ ಯಕ್ಷರನ್ನು ಸೋಲಿಸಿದರು. ಆದರೆ ತ್ರಿಕಣ ತೀವ್ರವಾಗಿ ಗಾಯಗೊಂಡಳು. ಅವಳು ಅಂತಿಮವಾಗಿ ಹೇಳಿದಳು, ಈ ಬದಲಾವಣೆ ನಿಜವಾಗಿದ್ದರೆ ನನ್ನ ಪ್ರಾಣದಿಂದಲೇ ನಿನ್ನ ಪಾಪ ಬತ್ತಲಿ.
ಆ ಶಕ್ತಿಯ ತ್ಯಾಗದಿಂದ ಕುಬೇರನಿಂದ ಶಾಪದ ಬಂಧ ಕಡಿದು ಹೋಯಿತು. ಅವನು ತನ್ನ ಶ್ರೇಷ್ಠತೆಯನ್ನು ಮತ್ತೆ ಪಡೆದ, ಆದರೆ ಈ ಬಾರಿ ಧರ್ಮದಿಂದ, ದಯೆಯಿಂದ ಪಡೆದ. ಅವನ ಪಯಣದ ಕೊನೆಗೆ ಅವನು ತಾನೇ ಕದಿದ ದೇವತೆಗಳ ಐಶ್ವರ್ಯವನ್ನು ಮರಳಿಸಿದ. ದೇವೇಂದ್ರನು ತಾತ್ಸಾರದಿಂದ ನಕ್ಕ. ಈಗ ನೀನು ನಿಜವಾದ ಐಶ್ವರ್ಯವಂತರಾಗಿದ್ದಿ. ನಿನ್ನ ಹೆಸರಿನಲ್ಲಿ ಸಂಪತ್ತಿಗೆ ಬಾಧ್ಯತೆಯ ಜೊತೆಗೆ ಧರ್ಮವೂ ಇರಲಿ. ಆ ದಿನದಿಂದ ಕುಬೇರನ ಸಂಪತ್ತು ಮಾತ್ರವಲ್ಲ, ದಾನ, ಧರ್ಮ ಮತ್ತು ಪ್ರಾಯಶ್ಚಿತ್ತದ ಸಂಕೇತವಾಯಿತು. ಇಂದು ನಾವು ಈಶ್ವರ ಪೂಜೆಯಲ್ಲಿ ಕುಬೇರನನ್ನು ಪೂಜಿಸುತ್ತೇವೆ. ಆದರೆ ನಾವು ಕಾಣದೆ ಹೋಗುವ ಕಥೆ ಏನೆಂದರೆ ಐಶ್ವರ್ಯದಿಂದ ಶುದ್ಧತೆಗಾದ ಪಯಣ.